ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ವರ್ಡ್ ಕನ್ನಡ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀವಿ. ಅಡುಗೆ ಏನು ಮಾಡೋದು, ಸಾಂಬಾರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ವೆದರ್ಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಮತ್ತು ಕ್ವಿಕ್ಕಾಗಿ ಆಗೋವಂಥ ಒಂದು ರೆಸಿಪಿನ ಇವತ್ತು ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಇಷ್ಟು ಬೇಗ ಆಗೋಯ್ತಾ ಅಂತ ಅನ್ನಿಸ್ಬೇಕು, ಅಷ್ಟು ಬೇಗನೆ ಈ ಸಾಂಬಾರು ರೆಡಿ ಆಗೋಗುತ್ತೆ. ಮತ್ತು ಇನ್ಯಾಕೆ ತಡ ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಡು ಬರೋಣ ಬನ್ನಿ. ಮತ್ತು ಇನ್ನೊಂದು ಮಾತು, ನೋಡಿದ್ಮೇಲೆ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನು ಸಾಂಬಾರು ಇವತ್ತು? ಹುಳ್ಳಿಕಾಳು ಹುಳಿ. ಓಕೆ, ಹೇಳಿ ಏನನ್ನ. ಟೊಮಟೊ, ಆಲೂಗಡ್ಡೆ, ದೊಡ್ಡ ಮೆಣಸಿನ್ಕಾಯಿ, ಈರುಳ್ಳಿ, ಬೀನ್ಸು ಎಲ್ಲ ಹಾಕಿ ಬೇಯಿಸ್ತಾ ಇದ್ದೀರಿ. ಆ ಕಡೆ ಹುಳ್ಳಿಕಾಳು ಹುರಿದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀರಿ. ಇವಾಗ ಮಳೆ ಇದೆಯಲ್ಲ, ಅದಕ್ಕೆ ಹುಳಿ ಹಾಕ್ತೀವಿ. ಹುಳ್ಳಿಕಾಳು ಹುಳಿ ನೋಡಿ. ನೆಕ್ಸ್ಟ್ ಏನಾಯ್ತು? ಏನು ಇವಾಗ ಸಾಂಬಾರು ಪುಡಿ ಹಾಕಿದ್ದೀನಿ ನೋಡಿ. ಅರ್ಶಿನ ಸ್ವಲ್ಪ, ಸಾಂಬಾರು ಪುಡಿ ಸ್ವಲ್ಪ ಹಾಕ್ಬಿಟ್ಟು ಕಲ್ತಾ ಇದ್ದೀನಿ. ಆಮೇಲೆ ಹುಳ್ಳಿಕಾಳು ಸ್ವಲ್ಪ ತೊಳೆದ್ಬಿಟ್ಟು ಈ ಥರ ಮಾಡಬೇಕು. ಈ ಥರ ಮಾಡಿ ಚೆನ್ನಾಗಿ ತೊಳ್ಕೊಬೇಕು ನಾವು. ಹುಣ್ಸೆಹಣ್ಣು ಹಾಕಿಲ್ಲ? ಈಗ ಹುಣ್ಸೆಹಣ್ಣು ಹಾಕ್ತೀವಿ ಲಾಸ್ಟಲ್ಲಿ. ಹುರಿದಿರೋದು ಹುಳ್ಳಿಕಾಳು, ಅದನ್ನು ತೊಳ್ಕೊಂಡಿದ್ದೀವಿ, ಚೋಚ್ಕೊಂಡಿದ್ದೀವಿ. ಆ ನೀರನ್ನ ಇವಾಗ ಹಾಕ್ತಾಯಿದ್ದೀವಿ ಇದ್ರೊಳಗೆ. ಹಾಕಿದ್ರಲ್ಲ, ಇದ್ರೊಳಗೆ ಸ್ವಲ್ಪ ಹೊತ್ತು ಬಿಟ್ಟು ಒಗ್ಗರಣೆ ಹಾಕ್ತೀನಿ ಬನ್ನಿ. ಆಮೇಲೆ ಹುಣ್ಸೆಹಣ್ಣನ್ನು ಕಿಂಚ್ಕೊಂಡು ಈ ಥರ ಅದಕ್ಕೆ ಬಿಡಬೇಕು. ನಾವು ರುಬ್ಬಿ ಹಾಕಿ ಮಾಡೋಷ್ಟು ತಿನ್ನೋ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾರ್ರಿ, ಎಲ್ಲ ಹಂಗಂಗೆ ಹಾಕಿ ಮಾಡೋದು ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ನೋಡ್ಕೊಂಡು ಹೇಳು. ರುಬ್ಬಾಕಿ ಮಾಡ್ತೀರಲ್ಲ, ಆ ಸಾಂಬಾರ್ಕಿನ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಅದಕ್ಕೆ ನಾವೆಲ್ಲ ಹಂಗೆ ಕಿಂಚಿ ಹಾಕಿ ಮಾಡಿ ತಿನ್ನೋಣ ಅಂತ ಇವತ್ತು. ಹುಳಿಗೆ ಎಲ್ಲ ಹಂಗೆ ಹಾಕಬೇಕು, ರುಬ್ಬಾಕಿದ್ರೆ ಟೇಸ್ಟ್ ಇರಲ್ಲ ಅಷ್ಟು. ಹುಳಿ ಸಾಂಬಾರ್ಗೆ ಯಾವತ್ತು ಎಲ್ಲ ಹಂಗೆ ಕಟ್ ಮಾಡಿ ಟೊಮಟೊ, ಬೆಳ್ಳುಳ್ಳಿ ಚಚ್ಚಾಕಬೇಕು, ಟೊಮಟೊ ಕಟ್ ಮಾಡಿ ಹಾಕಿ, ಹುಣಸೆಹಣ್ಣು ಸ್ವಲ್ಪ ಕಿಂಚಿ, ಸಾಂಬಾರು ಪುಡಿ ಸ್ವಲ್ಪ ಬಿಟ್ಟು, ಉಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ ಸೂಪರಾಗಿ. ಇವಾಗ ಏನು ಹಾಕ್ತಿದ್ದೀರಾ ನೋಡಿ, ಹುಣಸೆಹಣ್ಣು ರಸ ಸಾಕು, ಸ್ವಲ್ಪ ಹಾಕೋಣ. ಟೊಮಟೊ ಜಾಸ್ತಿ ಹಾಕಿ. ಈಗ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ, ಸೂಪರಾಗಿರುತ್ತೆ. ಅಷ್ಟರಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ, ಯಾಕಂದರೆ ಕಾಳಲ್ವಾ, ಗ್ಯಾಸ್ಟಿಕ್ ಆಗುತ್ತೆ. ಒಂಚೂರು ಹಿಂಗು ಒಂದು ಹಾಕಿಕೊಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ. ಅದ್ರಿಗೆ ಹಿಂಗೆ ಇಡಿಸ್ಬಿಡಿ. ಜಾಸ್ತಿ ಎಣ್ಣೆ ಇದು ಮಾಡಬಾರ್ದು, ಇದಕ್ಕೆ ಮಾತ್ರ. ಈ ಸಾಂಬಾರಿಗೆ ಸೂಪರಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ನೋಡಿ, ದೂರ ಇರಿ, ಸ್ವಲ್ಪ ಸಿಗುತ್ತೆ ನೋಡಿ. ಒಗ್ಗರಣೆಗಂತಲೇ ಆ ಬಾಣಲಿ ಇಟ್ಬಿಟ್ಟಿದ್ದೀವಿ. ತಿಂದು ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಆಹಾ, ಒಂದು ಮುದ್ದೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ. ಕಾಳು ಜಾಸ್ತಿ ಬೇಯಬಾರ್ದು. ಸಾಂಬಾರು ರೆಡಿ. ನೋಡಿ, ಸೂಪರ್ಗಿದೆ. ನೋಡಿದ್ರಾ? ರುಬ್ಬಾಕಿ ಮಾಡೋಕ್ಕಿಂತ ಟೇಸ್ಟ್ ಸೂಪರ್. ಈ ವೆದರ್ಗಂತೂ ಸಖತ್ತಾಗಿರುತ್ತೆ. ಮುದ್ದೆಗೆ ಈ ಸಾಂಬಾರು ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮತ್ತು ಯಾರೆಲ್ಲ ಇದೇ ರೀತಿ ಮಾಡ್ತೀರಾ ನಿಮ್ಮ ಮನೆಗಳಲ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರು ನೋಡ್ತಾ ಇದ್ದರೆ. ಥ್ಯಾಂಕ್ ಯು.